ಅಂದ್ರೆ ಓರಿಯೋ ಮಿಲ್ಕ್ ಪ್ರೊಸೀಜರ್ ನಿಧಾನ ತೋರಿಸ್ತೀನಿ. ನಾನು ಬೇಕಾಗಿಲ್ಲ. ಈಗ ಇವರೇ ನಮ್ಮ ಕ್ಯಾಮರಾಮನ್ ಆಗ್ತಾರೆ. ನೋಡ್ಸಿ ತಗೊಂಡಿದ್ವಿ. ಅದಕ್ಕೆ ನಾನು ಹೇಳಿದ್ನಲ್ಲ ಹೋಟ್ಲಲ್ಲಿ ಮಾಡ್ದಂಗೆ ಇದೆಯಾ. ಇಲ್ಲಿ 6 ಬಿಸ್ಕೆಟ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಒಂದ್ ಅಂಗಡಿ ಇಲ್ವಾ ಲೈಟ್ಸ್ ಬರುತ್ತಿದೆ. ಎಳ್ಳೆಳ್ ಸಿಕ್ಕೈತೆ ಹಾಕೋರೆ ಬರ್ತಾ ಬರ್ತಾವ್ರಿ ಇಲ್ಲಿ. ಅಲ್ಲಿ ಗಣೇಶ ಕೂರ್ಸವ್ರೆ ಬಾಕ್ಲಾಕ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಚೆನ್ನಾಗಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಸುಮ್ಮನೆ ಅದು ಒಂದು ವ್ಲಾಗ್ ಎತ್ಕೊಳ್ಳೋಣ ಅಂತ ತುಂಬಾ ಹೊಟ್ಟೆ ಹಸಿತಾ ಇತ್ತಾ. ಸೊ ನಾವು ಇವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ ಓರಿಯೋ ಮಿಲ್ಕ್ ಶೇಕ್. ಮೇ ಬಿ ನನ್ನ ಬ್ಲಾಗ್ ಹೆಸರು ಡೂಯಿಂಗ್ ಓರಿಯೋ ಮಿಲ್ಕ್ ಶೇಕ್ ಅಂತಾನೆ ಹೇಳ್ತೀನಿ. ಆ ಮಿಲ್ಕ್ ಶೇಕ್ ಆದ ತಕ್ಷಣನೇ ನಾನು ಕಂಟಿನ್ಯೂ ಆಗಿ ನಾನು ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತೀನಿ. ಇವತ್ತು ದಿವ್ಯಾನ ಮೀಟ್ ಮಾಡ್ತಾ ಇದ್ದೀನಿ. ಸಪೋಸ್ ಇನ್ ಕೇಸ್ ಯಾರು ಬೇರೆ ಯಾರು ಸಿಕ್ಕರೆ ಅವರು ನಾನು ಈ ಬ್ಲಾಗಲ್ಲಿ ಹಾಕ್ತೀನಿ ಗೈಸ್. ಇವಾಗ ನಾವೇನು ಮಾಡಬೇಕು ಅಂತಂದರೆ ಓರಿಯೋ ಬಿಸ್ಕೆಟ್ ಇರುತ್ತಲ್ಲ ಅದನ್ನು ಈ ಥರ ಜಾರ್ಗೆ ಒಂದು 4ರಿಂದ 5 ಬಿಸ್ಕೆಟ್ನ ತೆಗೆದುಬಿಟ್ಟು ಹಾಕಿ ಆಮೇಲೆ ಹಾಲು ಹಾಕಿ ಮಿಕ್ಸ್ ಮಾಡಿ ಜೈ ಅನ್ಸಿದ್ರೆ ಅಷ್ಟೇ ಓರಿಯೋ ಮಿಲ್ಕ್ ಶೇಕ್. ಪ್ರೊಸೀಜರ್ನ ನಿಧಾನ ತೋರಿಸ್ತೀನಿ. ನಮ್ಗೆ ಬೇಕಾಗಿರೋದು ಓರಿಯೋ ಬಿಸ್ಕೆಟ್ ಹಾಗೂ ಹಾಲು. ಸಿರಪ್ ಕೂಡ ಹಾಕ್ತಾರೆ, ಚಾಕ್ಲೇಟ್ ಸಿರಪ್ ಚೆನ್ನಾಗಿರುತ್ತೆ. ಬಟ್ ಈಗ ನಮ್ಮ ಹತ್ರ ಚಾಕ್ಲೇಟ್ ಸಿರಪ್ ಅವೈಲೇಬಲ್ ಇಲ್ಲ. ಸೊ ನಾವು ಬರೀ ಓರಿಯೋ ಮಿಲ್ಕ್ ಶೇಕ್ ಹಾಗೂ ನಂದಿನಿ ಮಿಲ್ಕನ್ನೇ ಹಾಕ್ತಾ ಇದೀವಿ. ಲೆಟ್ಸ್ ಸ್ಟಾರ್ಟ್. ಈಗ 1 ಪರ್ಸನ್ಗೆ 1 ಅಂತ ಲೆಕ್ಕ ಹಾಕಿ 6 ಓರಿಯೋ ಬಿಸ್ಕೆಟ್ನ ಇದು ಮಾಡಿ ತಗೊತಾ ಇದೀವಿ. ಇದು ಚಾಕ್ಲೇಟ್ ಇದೆ ಗೈಸ್. ಚಾಕ್ಲೇಟ್ ನಂಗೆ ಗೊತ್ತಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇಲ್ಲ ಅಂತ. ಬಟ್ ವೈಟ್ ಇರುತ್ತಲ್ಲ ಅಂದ್ರೆ ವೆನಿಲಾ ಫ್ಲೇವರು ಅದು ಚೆನ್ನಾಗಿರುತ್ತೆ. ಸೊ ಈ ಥರ ಪುಡಿ ಮಾಡ್ಕೊಂಬಿಟ್ಟು ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಜಾಸ್ತಿ ಬಿಸ್ಕೆಟ್ ಹಾಕೋದು ಬೇಡ ಅಂತ ನನ್ನ ಪ್ರಕಾರ. ಸೊ ಒಬ್ಬರಿಗೆ 3 ಜನಕ್ಕೆ ಮಾಡ್ತಿದ್ದೀನಿ. ಸೊ ಒಬ್ರ ಲೆಕ್ಕಕ್ಕೆ ನಾನು 6 ಬಿಸ್ಕೆಟ್ ಹಾಕ್ತಾ ಇದ್ದೀನಿ. ಫಸ್ಟು ನಾವು ಬಿಸ್ಕೆಟ್ನ ಗ್ರೈಂಡ್ ಮಾಡ್ಕೊಬೇಕು, ಆಮೇಲೆ ಮಿಲ್ಕ್ ಹಾಕಬೇಕು. ಅವಾಗ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಕಾಯಿಸಿರೋ ಹಾಲು ಬೇಕಾದರೂ ಹಾಕ್ಬೋದು ಅಥವಾ ತಣ್ಣಗಿರೋ ಅಂತ ಹಾಲು, ಐ ಮೀನ್ ಫ್ರೆಶ್ ಹಾಲು ಕೂಡ ಹಾಕ್ಬೋದು. ನಾನು ಬರೀ ಕಾಯಿಸೋದಿಲ್ಲ, ಅದೇ ಥರ ಮಾಮೂಲಿ ಹಾಲು ಹಾಕ್ತಾ ಇದ್ದೀನಿ. ಈಗ ನೋಡಿ 6 ಬಿಸ್ಕೆಟ್ನ ಹಾಕಿದ್ದೀನಿ. ಅದನ್ನೇಗ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ನಮ್ಮ ಧ್ರುವ, ಹಾಯ್ ಧ್ರುವ, ವೆಲ್ಕಮ್ ಟು ಮೈ ಚಾನಲ್. ಈಗ ಇವರೇ ನಮ್ಮ ಕ್ಯಾಮ್ರಾಮನ್ ಆಗ್ತಾರೆ. ನೋಡಿ ನಾನು ರೆಡ್, ಅವರು ರೆಡ್, ಮ್ಯಾಚಿಂಗ್ ಸೇಮ್ ಪಿಂಚ್. ತಗೊಳ್ಳಿ ಕ್ಯಾಮ್ರಾಮನ್. ಈಗ ಬನ್ನಿ ಗೈಸ್, ಈಗ ಮಿಕ್ಸಿ ತಗೊಂಡಿದ್ದೀವಿ. ಅದಕ್ಕೆ ನಾನು ಹೇಳಿದ್ನಲ್ಲ ಬಿಸ್ಕೆಟ್ಸ್ ಇದೆಯಲ್ಲ, ಬಿಸ್ಕೆಟ್ಸ್ ಹಾಕೊಂಡಿದ್ದೀನಿ. ಈಗ ತಿರುಗಿಸೋಣ. ಎಲ್ಲರೂ ಕಿವಿ ಮುಚ್ಕೊಂಬಿಡಿ ಗಾಯ್ಸ್, ಯಾಕೆಂದರೆ ಇವಾಗ ಮಿಕ್ಸಿ ಸೌಂಡ್ ಕೇಳೋಕ್ಕಾಗಲ್ಲ ಅಲ್ವಾ. ಏನಂತಿದ್ರು? ಹೌದು, ಕೇಳೋಕ್ಕಾಗಲ್ಲ ನನಗೆ, ಕರ್ಕಶವಾಗಿರುತ್ತೆ ಸೌಂಡ್. ಏನೋ ಮಾತಾಡ್ಕೊಂಡು ಗೈಸ್. ನೋಡಿ ಗೈಸ್, ಈಗ ಸ್ಟಾರ್ಟ್. ಅಂದರೆ ಇದು ಸೆಮಿಯಾಗಿ ಇದಾಗಿರಬೇಕು, ಗ್ರೈಂಡ್ ಆಗಿರಬೇಕು, ಆ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನೋಡಿ ತೆಗಿಬ್ರೋಯ್ತನ. ಈ ಥರ ಸೆಮಿ ಗ್ರೈಂಡ್ ಆಗಿರಬೇಕು. ರೈಸ್ ಹೋಗಿ ಬರ್ತಾ ಇದೆ. ಸೆಮಿ ಗ್ರೈಂಡ್ ಆಗಿರಬೇಕು. ಒಂದು ಚೂರು ಕಾಣಿಸ್ತಾ ಇರ್ಬೇಕು ಬಿಸ್ಕೆಟ್ ಕೂಡ. ಅವಾಗ ಅದೇ ನಾವು ಹಾಲು ಹಾಕಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಆ್ಯಂಡ್ ಅದ್ರ ಕ್ರಂಚಸ್ ನಮಗೆ ಸಿಗುತ್ತೆ. ಈಗ ನಾನು ಹಾಲು ಮಿಕ್ಸ್ ಮಾಡ್ತಾ ಇದ್ದೀನಿ ಗೈಸ್. ಅರ್ಧ ಲೀಟ್ರಲ್ಲಿ 1/4 ಲೀಟ್ರ್ ಇದೆ. ಈ ಅರ್ಧ ಲೀಟ್ರಲ್ಲಿ 1/4 ಲೀಟ್ರ್ ಇದೆ. ಸೊ ನಾನು ಅಷ್ಟು ಹಾಕ್ತಾ ಇದ್ದೀನಿ, 3 ಮೆಂಬರ್ಸ್ಗಲ್ಲ. ಸೊ ಹಾಕ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ಇಷ್ಟ ಆಗಿದ್ರೆ ಇದ್ರ ಜೊತೆ ಹಾಲು ಜೊತೆ ನೀವು ಸಿರಪ್ ಕೂಡ ಹಾಕ್ಬೋದು. ಸಿರಪ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಲಾಸ್ಟಲ್ಲಿ ಗ್ರೈಂಡ್ ಆಗುತ್ತಲ್ಲ, ಅದಾದ್ಮೇಲೂ ಕೂಡ ನೀವು ಸಿರಪ್ನ ಹಾಕೋಬೋದು. ಲೆಟ್ಸ್ ಗ್ರೈಂಡ್. ಇಷ್ಟೇ. ಸಕ್ಕರೆ ಏನೂ ಹಾಕ್ಬೇಡಿ ಗೈಸ್, ಯಾಕೆಂದರೆ ಬಿಸ್ಕೆಟಲ್ಲಿ ಆಲ್ರೆಡಿ ಶುಗರ್ ಕಂಟೆಂಟ್ ಇರುತ್ತಲ್ಲ. ಸೊ ಬಿಸ್ಕೆಟ್ ಹಾಕ್ಬಿಡಿ. ಈಗ ಎಲ್ಲರೂ ಕಿವಿ ಮುಚ್ಕೊಳ್ಳಿ. ಈಗ ಈ ಮಿಲ್ಕ್ ಇರುತ್ತಲ್ಲ, ಆ ಮಿಲ್ಕು ಈ ಥರ ಬಂದಿರಬೇಕು. ಆ ಶೇಕ್ ಈ ಥರ ಆಗಬೇಕು ಗೈಸ್. ಈ ಥರ ಆದ ತಕ್ಷಣ ನೀವು ನಿಲ್ಲಿಸ್ಬೋದು. ಜಾಸ್ತಿನೂ ಮಾಡಬೇಡಿ, ಒಂದು 2 to 3 ಮಿನಿಟ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಸಾಕು. ನಿಮಗೆ ಓರಿಯೋ ಮಿಲ್ಕ್ ಶೇಕ್ ನೀವು ಫಸ್ಟ್ ಟೈಮ್ ಯಾವಾಗ ಕುಡ್ದಿದ್ದು?
ಫಸ್ಟ್ ಟೈಮ್ ಅಂದ್ರೆ ನಾನು ರಾಜನಗರಲ್ಲಿ ಇದ್ದಾಗ ಎಷ್ಟೇ ಕ್ಲಾಸ್ ಅಲ್ಲಿ ಕುಡ್ದಿದ್ರಿ? ಕ್ಲಾಸ್ ಅವೆಲ್ಲ ನೀಟಾಗಿ ನೆನಪಿಲ್ಲ, ಬಟ್ ಕುಡ್ದಿದ್ದೆ. ನಿಮ್ ಫೇವ್ರೇಟ್ ಅಲ್ವಾ ಇದು? ಸೆಕೆಂಡ್ ಫೇವ್ರೇಟ್, ಫಸ್ಟ್ ಫೇವ್ರೇಟ್ ಬಟರ್ ಫ್ರೂಟ್ ಜ್ಯೂಸ್. ನಂಗೆ ಓರಿಯೋ ಮಿಲ್ಕ್ ಶೇಕ್ ಅಂದ್ರೆ ತುಂಬಾ ಇಷ್ಟ ಗೈಸ್. ಮಿಲ್ಕ್ ಶೇಕ್ ಅಲ್ಲ, ಜ್ಯೂಸ್ ಅಂತ ಕುಡಿದ್ರೆ ಒಂದು ಲೆಮನ್ ಜ್ಯೂಸ್, ಒಂದು ಓರಿಯೋ ಮಿಲ್ಕ್ ಶೇಕ್ ಕುಡಿದ್ರೆ ನಂಗೆ ಫೇವ್ರೇಟ್ ಅಲ್ಲ ಫೇವ್ರೇಟ್. ಓಕೆ, ಈಗ ನಾವು ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಹುಷಾರಾಗಿ ಯಾವಾಗಲೂ ಸ್ವಿಚ್ನ ಆಫ್ ಮಾಡಿಬಿಟ್ಟೆ ಇದು ಮಾಡಿ, ಯಾಕೆ ಅಂದರೆ ಹೇಳಕ್ಕೆ ಬರಲ್ಲ, ಒಂದೊಂದ್ಸಲಿ ಕರೆಂಟ್ ಪಾಸ್ ಆಗ್ಬೋದು. ಸೊ ನಾವು ಇದನ್ನ ತೆಗೆದುಬಿಟ್ಟೆ ಮಾಡೋಣ, ಓಕೆನಾ. ಆ್ಯಂಡ್ ಸ್ಪೂನ್ನ ಯೂಸ್ ಮಾಡಿ ಸ್ಟಿರ್ ಮಾಡೋದಕ್ಕೆ, ಕೈನೂ ಹಾಕ್ಬಿಡಿ. ಇದೆಲ್ಲ ಪ್ರಿಕಾಷನರಿ, ಎಲ್ಲರಿಗೂ ಅಂದರೆ ಚಿಕ್ಕ ಚಿಕ್ಕ ಮಕ್ಳು ಯಾರು ಇನ್ ಕೇಸ್ ನೋಡ್ತಾ ಇದ್ದಾರೆ ಪ್ರಿಕಾಷನರಿ ಮೆಥಡ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇದನ್ನ ಕೂಲ್ ಮಾಡಿಬಿಟ್ಟು ಕುಡಿದ್ರೆ ಗೈಸ್ ಇನ್ನೂ ಸಕ್ಕತ್ತಾಗಿರುತ್ತೆ. ಐಸ್ ಕ್ಯೂಬ್ಸ್ ಕೂಡ ಹಾಕ್ಬೋದು, ಬಟ್ ನಾನು ಹಾಕಲ್ಲ. ಯಾಕೆ ಅಂತಂದ್ರೆ ನಾನು ಇದನ್ನ ಹೀಟ್ ಮಾಡಿಲ್ಲ, ಆಲ್ರೆಡಿ ಕೂಲಿಂಗ್ ಎಫೆಕ್ಟ್ ಇದೆ. ಸೊ ನಾವೀಗ ಸ್ಟೀಲ್ ಲೋಟದಲ್ಲಿ ಕುಡಿಯೋಲ್ಲ, ಒಂಥರ ಪ್ಲಾಸ್ಟಿಕ್ ಲೋಟದಲ್ಲಿ ಕುಡಿತೀವಿ. ಪೇಪರ್ ಗ್ಲಾಸ್, ಡೋಂಟ್ ಯೂಸ್ ಪ್ಲಾಸ್ಟಿಕ್ ಗ್ಲಾಸಸ್, ಯೂಸ್ ಪೇಪರ್ ಗ್ಲಾಸಸ್. ನಮ್ಮ ಮನೆಯಲ್ಲಿ ಕುಡಿ ಕಾಫಿ ಕುಡಿಯೋದಕ್ಕೂ ಪೇಪರ್ ಗ್ಲಾಸ್, ಜ್ಯೂಸ್ ಕುಡಿಯೋದಕ್ಕೂ ಪೇಪರ್ ಗ್ಲಾಸ್. ಯಾಕೆ ಇಷ್ಟೊಂದು ಇಟ್ಕೊಂಡಿದ್ದಾರೆ ಅಂದರೆ ಫಂಕ್ಷನ್ ನಡೆದಿತ್ತು ಅದಕ್ಕೋಸ್ಕರ ಅಷ್ಟೇ. ಕೈಯೇ ಹೋಗಲ್ಲ ಒಳಗಡೆ ನಿಮ್ದು. ನಮ್ಗೆ ಓಪನ್ ಈಗ ನಾನು ಮಾಡೋ ಅಡುಗೆಗಳು, ನಾನು ಮಾಡೋ ಜ್ಯೂಸು ಅಂದರೆ ನನ್ನ ಅಳಿಯೋಂಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಮಾಡ್ಕೊಡ್ತಾ ಇರೋದು. ಇಲ್ಲಾಂತಿದ್ರೆ ಅವನೇ ಮಾಡ್ಕೊಡ್ತಾ ಇದ್ದ ಅಲ್ವಾ? ಹೌದು. ಓಕೆ, ಈಗ ಪೋರ್ ಮಾಡ್ಕೊಳ್ಳೋಣ. ನನ್ನ ಫೇವ್ರೆಟ್ ಹಿಂದಿ ಸಾಂಗ್ ಹಾಕಿದ್ದಾರೆ ಗೈಸ್, ಯಾವುದೋ ಆರ್ಕೆಸ್ಟ್ರಾದಲ್ಲಿ ನೋಡ್ತಾ ಇದ್ದಾರೆ ಗಮನ ಇಟ್ಟು. ನೀವು ನನಗೆ ಓರಿಯೋ ಬಿಸ್ಕೆಟ್ ತಿನ್ನೋದಕ್ಕೆ ಅಂದರೆ ಒಂದು ಟೈಮಲ್ಲಿ ಇತ್ತು ಗೊತ್ತಾ, ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಿತ್ತಲ್ಲ, ಟ್ವಿಶ್ ಮಾಡಿ ಲಿಕ್ ಮಾಡಿ ಡಂಪ್ ಮಾಡಿ ಅಂತ ಆ ಥರ ಎಲ್ಲ ಮಾಡ್ತಾ ಇದ್ವಿ. ಅದು ಚೆನ್ನಾಗಿರುತ್ತೆ. ಬಟ್ ಈ ಥರ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ಓರಿಯೋ ಸಕ್ಕದಾಗಿ ಟೇಸ್ಟ್ ಕೊಡುತ್ತೆ. ಈ ಲೋಟಕ್ಕೆ ಆಕ್ಚುಲಿ ನೀವು ಲಾಸ್ಟಲ್ಲಿ ಸ್ವಲ್ಪ ಸಿರಪ್ ಹಾಕ್ಬಿಟ್ಟು ಹಿಂಗೆ ಟರ್ನ್ ಮಾಡಿಬಿಟ್ಟು ಫುಲ್ ಆಲ್ಮೋಸ್ಟ್ ಎಲ್ಲ ಎಡ್ಜಸ್ಸಲ್ಲೂ ಸಿರಪ್ ಬರಬೇಕು, ಚಾಕ್ಲೇಟ್ ಸಿರಪ್ ಆ ಥರ ಹಾಕ್ಬಿಟ್ಟು ನೀವು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಸಿರಪ್ ಕಾಯಾಗಿರೋದ್ರಿಂದ ನಾವು ಸಿರಪ್ ಹಾಕ್ತಾ ಇಲ್ಲ, ಬರೀ ಶೇಕ್ ಅಷ್ಟೇ ಕುಡಿತಾ ಇದ್ದೀವಿ. ಈಗ ಪೋರ್ ಮಾಡ್ತಾ ಇದ್ದೀನಿ. ಈ ಕಲರ್ ಬಂದಿರಬೇಕು ಗೈಸ್, ಇಟ್ ಶುಡ್ ಬಿ ಲೈಕ್ ಬ್ಲ್ಯಾಕಿಶ್ ಗ್ರೇ ಕಲರ್ ಇರಬೇಕು. ಪೋರ್ ಮಾಡ್ತಾ ಇದ್ದೀನಿ. ಈಗ ನಾವು ಫಸ್ಟ್ ಎಕ್ಸ್ಪೆರಿಮೆಂಟಲ್ ವಿಡಿಯೋ ಅಲ್ವಾ, ಸೊ ನಮ್ಮ ಅತ್ತಿಗೆ ಕೊಡ್ತಾ ಇದ್ದೀವಿ, ಬನ್ನಿ. ನಮ್ಮ ಅತ್ತಿಗೆ ಸ್ವಲ್ಪ ಕಷ್ಟಪಟ್ಟು ಬಟ್ಟೆ ಹೊಡಿತಾ ಇದ್ದಾರೆ. ಅವ್ರಿಗೆ ನಾವು ತಣ್ಣಗೆ ಜ್ಯೂಸ್ ಮಾಡಿದ್ದೀವಿ. ಹೇಳಿ, ರಿವ್ಯೂ ಕೊಡಿ ನಮ್ಮ ಶೇಕ್ ಹೇಗಿದೆ. ಹೋಟ್ಲಲ್ಲಿ ಮಾಡ್ದಂಗೆ ಇದೆಯಾ? ಸ್ವಲ್ಪ ಸಪ್ಪೆ ಆಗ್ಬೇಕಿತ್ತು, ಸ್ವಲ್ಪ ಸಪ್ಪೆ ಇದೆ. ಸೀರೆ ಕ್ಯಾಮ್ರಾ ಆ್ಯಂಡ್ ಟೆಲ್ ಹೇಗಿದೆ. ಓಕೆ, ಈಗ ನಮ್ಮ ಅಳಿಯಂಗೆ ಕೊಡ್ತೀನಿ. ಗೈಸ್ ಸ್ವಲ್ಪ ಸಪ್ಪೆ ಇದೆ ಅಂತ ಹೇಳ್ತಾ ಇದ್ದಾರೆ, ಸೊ ನಾವು ಇನ್ನೊಂದ್ಸಲ ಸಕ್ಕರೆ ಹಾಕ್ತೀವಿ. ಅಂದ್ರೆ ಅದರಲ್ಲಿ ತುಂಬಾ ಶುಗರ್ ಇರುತ್ತಲ್ಲ, ನಾನು ಓನ್ಲಿ 6 ಬಿಸ್ಕೆಟ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಶುಗರ್ ಕಮ್ಮಿ ಆಗಿರ್ಬೋದು. ಸಕ್ಕರೆ ಕಂಟೆಂಟ್ ಅವ್ರು ರಿವ್ಯೂ ಕೊಟ್ಟಿದ್ದಾರೆ ಸಕ್ಕರೆ ಹಾಕಿ ಅಂತ. ಸೊ ನಾನು ಡಯಟ್ ಕಾನ್ಶಿಯಸ್, ಸೊ ನೋಡಿ ಸಕ್ಕರೆ ಅಕ್ಕ ನಿಂಗೆ ಹಾಕ್ಲಾ? ಈಗ ನಾವು ಜಾಸ್ತಿ ಹಾಕೋದಿಲ್ಲ ಗೈಸ್, ಓನ್ಲಿ 1 ಸ್ಪೂನ್ ಫಾರ್ ಮೀ ಆ್ಯಂಡ್ 1 ಸ್ಪೂನ್ ಇರುತ್ತಲ್ವಾ, ಯಾಕೆ ಹಾಕ್ತೀರಾ ಅಂತ. ಅಂದ್ರೆ ನಾನು ಬಿಸ್ಕೆಟ್ಸ್ ಕಮ್ಮಿ ಹಾಕಿದ್ದೀನಲ್ವಾ, ಅದು ಆಕ್ಚುಲಿ ಏನು ಕೇಳಿಸೋದಿಲ್ಲ ವಿಡಿಯೋ. ಇನ್ನೂ ಕಲರ್ ಚೆನ್ನಾಗಿ ಬಂದಿದೆ ಅಲ್ಲ ಮುಂಚೆಗಿನ್ನ, ಸಕ್ಕರೆ ಹಾಕಿದ್ಮೇಲೆ. ತಗೊಳ್ಳಿ, ಕುಡಿದು ನೋಡ್ತೀನಿ. ಒಂದು ನಿಮಿಷ. ಹೇಗಿದೆ? ಚೆನ್ನಾಗಿದೆಯಾ? ಸಕ್ಕರೆ ಹಾಕಿದ್ಮೇಲಿಂದ ಸಕ್ಕತ್ತಾಗಿದೆಯಾ? ನಾನು ಸಕ್ಕರೆಗಿನ್ನ ಮುಂಚೆ ಟೇಸ್ಟ್ ಮಾಡಿರ್ಲಿಲ್ಲ, ಬಟ್ ಇವಾಗ ಚೆನ್ನಾಗಿದೆ. ಬಸ್ ನಾವಿವಾಗ ನಾವು ಕುಡಿತಾ ಇದ್ದೀವಿ. ಅಲ್ಟಿಮೇಟ್ ಗೈಸ್, ಸಖತ್ತಾಗಿದೆ ನಿಜವಾಗ್ಲೂ. ಹೋಟ್ಲಲ್ಲಿ ಹೆಂಗ್ ಮಾಡ್ತಾರೆ ಮೀನ್ ಚಾಟ್ ಸ್ಟ್ರೀಟಲ್ಲೆಲ್ಲ ಚಾಟ್ಸಲ್ಲೆಲ್ಲ ಹೆಂಗ್ ಮಾಡ್ತಾರೋ ಅದೇ ಥರನೇ ಮಾಡಿದ್ದೀನಿ. ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ಅಲ್ವಾ? ಹೌದು, ಓಕೆ, ಟ್ರೈ ಮಾಡಿ. ಓಕೆ, ನಾನು ನಿಮಗೆ ಗೊತ್ತಿಲ್ಲ ಏನೇನು ಮಾಡ್ತೀನಿ ಇವತ್ತು ಅಂತ ಸುಮ್ಮನೆ ರ್ಯಾಂಡಮ್ ಆಗಿ ವೀಡಿಯೋಸ್ ಎಲ್ಲ ತಗೊಂಡು ಹೋಗ್ತೀನಿ. ಸ್ವಲ್ಪ ಹೊತ್ತು ಇದು ಜ್ಯೂಸ್ ಕುಡಿದಾದ್ಮೇಲೆ ಇವನ್ ಜೊತೆ ಮಾತಾಡ್ತೀನಿ, ನಿಮಗೂ ತೋರಿಸ್ತೀನಿ ಏನೇನು ಮಾತಾಡಿದ್ದೀವಿ ಅಂತ. ಅದಾದಮೇಲೆ ನಾನು ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಬಾಯ್.
ಕೈ ಎದುರ್ಕೊಂಡ್ಬಿಟ್ಲು ಅವಳು ದಿವ್ಯಾ. ಯಾಕೆ ಎದುರ್ಕೊಂಡೆ? ಹಿಂಗೆ ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ. ಆಗ ಬಾ ಕಾಫಿ ಕುಡಿಯೋಕೆ ಹೋಗೋಣ. ಹೌದು, ಒಂದು ಅಂಗಡಿ ಇದೆಯಲ್ಲ, ಅಸ್ಥೆಟಿಕ್ ಅಂಗಡಿ. ಪಕ್ಕದಲ್ಲಿ ಒಂದು ಅಂಗಡಿ ಇಲ್ವಾ? ನಾನು ಸ್ನ್ಯಾಪ್ ಹಾಕಿದ್ದೀನಲ್ಲ, ವ್ಲಾಗ್. ಅಜೀಬ್, ನಿನ್ನ ಅಜೀಬ್ ಮಾಡ್ತಾ ಇದ್ದೀನಿ. ಕೆಟ್ಟ ಕೆಟ್ಟದಾಗೆಲ್ಲ ಐತಂತ ಕೆಟ್ಟ ಆಗ್ತಾರೆ ನೋಡಿ ಗೈಸ್. ಬ್ಯೂಟಿ ಕಾನ್ಷಿಯಸ್, ಏರ್ ಕಾನ್ಷಿಯಸ್ ಎಲ್ಲ ನಮ್ಮ ದಿವ್ಯಾ. ಓಕೆ, ಪಾಪ ನಾಚ್ಕೊಂತವಳೆ ಗೈಸ್ ಅವಳು. ನಮ್ಮ ದಿವ್ಯಾಂಗೆ ಕುರ್ಕುರೆಯಲ್ಲಿ ಗಿಫ್ಟ್ ಸಿಕ್ಕೈತೆ. ಏನು ಗಿಫ್ಟ್ ಅಂತಂದರೆ ಇಲ್ಲಿ ನೋಡಿ, ಲೈಟ್ಸ್ ಬರುತ್ತೆ. ಅಯ್ಯೋ, ಲೈಟ್ಸ್ ಬರುತ್ತಿದು ಎರಡೆರಡು ಸಿಕ್ಕೈತೆ. ಒಂದು ಅವಳಿಗೆ, ಒಂದು ವಿಡಿಯೋ ಯಾಕೋ ಒಂಥರ ಆಗ್ತೈತೆ. ಇದು ನನಗೆ, ಇನ್ನೊಂದು ಅವಳಿಗೆ. ಗೈಸ್, ನಮ್ಮ ಪಿ ಜಿ ಮುಂದೆ ಒಂದು ಗಣೇಶ ಕೂರ್ಸವ್ರೆ ಗೈಸ್. ಪಳಪಳ ಅಂತೇನೋ ಹೋಳಿಸ್ತವ್ರು ನೋಡಿ. ಇಲ್ಲಿಂದಾನೆ ಇಲ್ಲಿ ನೋಡಿ ಗೈಸ್, ಹಾಕೋರೆ. ಏನು ಅನಿಸ್ತಾ ನಿಮಗೆ? हाँ, टमाटर बड़े मजेदार दिव्या. हाँ, टमाटर बड़े मजेदार. ओहो, टमाटर बड़े मजेदार अंते. ಬರ್ತಾ ಬರ್ತವ್ರಿ ಇಲ್ಲಿ. ಇಂದು ಕಾಗ್ರು ನನಗೆ ದಿವ್ಯ ಮ್ಯಾಗಿ ಕೊಡ್ಸೋಳೆ ಗೈಸ್. ನೋಡಿ ಗೈಸ್, ಇದು ಕಿಚನ್ ರೂಮ್. ಯಾರ್ದೋ ಮನೆಗೆ ನೋಡೋಕ್ಕಂತ ಬಂದ್ಬಿಟ್ಟಿದ್ವಿ. ದೇವ್ರ ಮನೆ ಮಾಡಿದ್ರೆ ಹಿಂಗೆ ಮಾಡ್ಬೋದು ಅಂತ. ಅಯ್ಯೋ, ಇದು ಒಂದು ರೂಮ್, ಇದು ವಾಶ್ರೂಮ್ ರೂಮ್. ಹೇ, ಕಬೋರ್ಡ್ಸ್ ಎಲ್ಲ ಮಾಡೋರೆ ಗೈಸ್. ಸುಮ್ಮನೆ ನೋಡೋಕ್ಕಂತ ಬಂದ್ವಿ ಗೈಸ್ ನಾವು. ಹಿಂಗೆಲ್ಲ ಮಾಡೋದು ಗೈಸ್ ಇವರು. ಅಲ್ಲಿ ಗಣೇಶ ಕೂರ್ಸವ್ರೆ, ಬಾಕ್ಲಾಕೊಂಬಿಟ್ಟು ಹಿಂಗೆ ಆಡ್ತಾರೆ.